ಹಲೋ ಎವ್ರಿವನ್, ಇದು ಗುರುವಾರದ ಮಿನಿ ಬ್ಲಾಗ್ ಆಗಿರುತ್ತೆ. ನಾವು ಬೆಳಗ್ಗೆನೇ ಮನೇನ ಕ್ಲೀನ್ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಯಾಕೆ ಅಂದರೆ ಎಲ್ಲ ಧೂಳೆಲ್ಲ ಹೊಡೆದ್ಬಿಟ್ಟು ಅದನ್ನು ಕ್ಲೀನಾಗಿ ಎಲ್ಲ ರೆಡಿ ಮಾಡ್ಕೋಬೇಕು. ಅಂದರೆ ಕ್ಲೀನ್ ಮಾಡಿ ಎಲ್ಲನೂ ಒಂದು ಕಡೆ ರೆಡಿ ಮಾಡೋಣ. ಮನೆಯೆಲ್ಲ ಕ್ಲೀನಾಗಿ ಒಂದು ಚಿಕ್ಕದಾಗಿ ಒಂದು ಪೂಜೆ ಇಟ್ಕೊಂಡಿದ್ದೀವಿ. ಹಾಗಾಗಿ ಫ್ರಿಜ್ಜು, ಕಿಟಕಿ, ಬಾಗಿಲು, ಮನೆ ಎಲ್ಲದನ್ನು ಕ್ಲೀನ್ ಮಾಡಿದ್ದಾದಮೇಲೆ ಸ್ನಾನ ಮಾಡಿ ದೇವ್ರ ಮನೆ ಕೂಡ ಕ್ಲೀನ್ ಮಾಡಿಕೊಂಡೆ. ಯಾಕೆಂದರೆ ಟೈಮ್ ಇರೋದಿಲ್ಲ. ಹಾಗಾಗಿ ಎಲ್ಲ ನೆಲ ಎಲ್ಲದನ್ನು ನೀಟಾಗಿ ಒರೆಸ್ಬಿಟ್ಟು ನಾವು ಮಾಡೋಣ ಅಂತೇಳ್ಬಿಟ್ಟು ಬೆಳಿಗ್ಗೆ ನಾನು ಅಡುಗೆನ ಮಾಡಿಬಿಟ್ಟಿದ್ದೆ. ಯಾಕೆ ಅಂದರೆ ನನಗೆ ಟೈಮ್ ಆಗೋದಿಲ್ಲ. ಈ ಥರ ಕೆಲಸಗಳಿದ್ದಾಗ ತಿಂಡಿ ಅಡುಗೆ ಅಂದರೆ ತುಂಬಾ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಹುಳ್ಳಿಕಾಯಿ ಬಸ್ಸಾರು ಮಾಡಿ ಅನ್ನ ಮುದ್ದೆ ಮಾಡಿದ್ದೆ. ನಮ್ಮ ಸೈಡು ಅನ್ನ ಮುದ್ದೆ ಮಾಡೋದೇ ಒಂದು ಸ್ಪೆಷಲ್ಲು. ಮಧ್ಯಾಹ್ನ ಈ ಕಡೆ 4 ಗಂಟೆ ಆಗಿತ್ತು. ಈವ್ನಿಂಗಿಗೆ ಅಂತೇಳ್ಬಿಟ್ಟು ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಪುರಿ ಇತ್ತು ಮನೆಯಲ್ಲೇ. ನಾವೇನು ಇವಾಗಲೇ ಬೇಕು ಅಂತ ತರಿಸಿದ್ದಲ್ಲ, ಮುಂಚೆ ಮನೆಯಲ್ಲಿತ್ತು. ಕೆಲಸ ಮಾಡಿ ಸುಸ್ತಾಗಿದ್ದಾದಮೇಲೆ ಪುರಿಗೆ ಅಂತೇಳ್ಬಿಟ್ಟು ನಾನು ಉಪ್ಪು, ಸ್ವಲ್ಪ ಖಾರದ ಪುಡಿ, ಟೊಮೊಟೊ ಮತ್ತು ಈರುಳ್ಳಿ, ನಿಂಬೆಹಣ್ಣಿನ ರಸ ಮತ್ತು ಒಂದು ಕ್ಯಾರೆಟ್ನ ತುರಿದು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ದೆ. ಬಟ್ ಖಾರ ಆಗಿಬಿಟ್ಟಿತ್ತು, ನನಗೆ ಜಾಸ್ತಿ ಅನ್ನಿಸ್ತು. ಹಾಗಾಗಿ ನಿಂಬೆಹಣ್ಣು ಕೂಡ ಹಾಕಿದ್ರೂ ಖಾರ ಆಗಿತ್ತು. ಸ್ವಲ್ಪ ಖಾರ ಕಡಿಮೆ ಹಾಕಿದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಮಕ್ಕಳಿಗೆಲ್ಲ ತಿನ್ನೋಕ್ಕಾಗಲಿಲ್ಲ. ಬಟ್ ನಾವು ತಿನ್ಬೋದಿತ್ತು. ನಮಗೆ ದೊಡ್ಡವ್ರಿಗೆ ಅಷ್ಟು ಖಾರ ಅಂತ ಏನು ಅನಿಸಲ್ಲ. ಅದಕ್ಕೆ ಸ್ವಲ್ಪ ಕ್ಯಾರೆಟ್ನ ತುರಿದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ, ಅಂದರೆ ಸಾಫ್ಟ್ ಆಗುತ್ತೆ ಪುರಿಗಳೆಲ್ಲ ಅಂಥೇಳಿ ನಾನು ಕ್ಯಾರೆಟ್ನ ಕೂಡ ತುರಿದು ಹಾಕೊಂಡೆ. ಇದಕ್ಕೆ ಆಯಿಲ್ನ ಕಾಯಿಸ್ಬಿಟ್ಟು ಕೂಡ ಹಾಕ್ಕೊಂಡ್ರೆ ಪುರಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಚಿಲ್ಲಿ ಪೇಸ್ಟ್ ಹಾಕ್ಕೊಂಡ್ರೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಬಟ್ ನಂಗೆ ಅದೆಲ್ಲ ಮಾಡೋಷ್ಟು ಟೈಮ್ ಕೂಡ ಇರಲಿಲ್ಲ. ಹಾಗಾಗಿ ಅದಕ್ಕೆ ಮಿಕ್ಸ್ಚರ್ನ ಸೇರಿಸ್ಕೊಂಡು ಇವತ್ತಿನ ಮಿನಿ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಗಾಯ್ಸ್. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡಿ. ಟೇಕ್ ಕೇರ್, ಬಾಯ್.